ಈ ಕ್ಷೇತ್ರದ ಅರಸು ಬಂದಾಯ ಬಕ್ಕ ಸೋಮೇಶ್ವರದ ಸೋಮನಾಥೇಶ್ವರನ ನೆನೆ ತಂದು ಈ ಕಾರ್ಯಕ್ರಮದ ಅಧ್ಯಕ್ಷರಾಯನ ಮಾಜಿ ಶಾಸಕರಾಯನ ಜಯರಾಮ್ ಶೆಟ್ರೆ ಹಾಗೂ ಸಾಯಿಕೀರ್ತಿ ಹೆಗಡೆಯವರೇ ಹಾಗೂ ನಮ್ಮ ವೀರರಾಣಿ ಹಬ್ಬಕ್ಕ ಉತ್ಸವದ ಅಧ್ಯಕ್ಷರಾಯ ದಿನಕರ್ ಉಳ್ಳ ಧನಲಕ್ಷ್ಮಿ ಗಟ್ಟಿಯವರೇ ಹಾಗೂ ಉಪಾಧ್ಯಕ್ಷರುಗಳು ಹಾಗೂ ಎಲ್ಲ ವೀರರಾಣಿ ಹಬ್ಬಕ್ಕ ಸಂಸ್ಥೆಯ ಸಮಿತಿಯ ಎಲ್ಲ ಸದಸ್ಯರುಗಳು ಹಾಗೂ ಪತ್ರಿಕಾ ಉದ್ಯಮದವರೇ, ನಿಮಗೆಲ್ಲರಿಗೂ ಈಗಾಗಲೇ ಹೇಳಿದ್ದೇವೆ, ನಮ್ಮ ಈ ಅನಾಥಾಶ್ರಮ ಪ್ರಾರಂಭಗೊಂಡು 13 ವರ್ಷ ಆಯಿತು. ಆದರೆ ನಮ್ಮ ಸಾಯಿಕೀರ್ತಿ ಹೆಗಡೆಯವರು ನನ್ನ ಹತ್ರ ಕೇಳಿದರು ಫಸ್ಟಿಗೆ ಬಂದಾಗ, ಇದೇನಿದೆ, ಹೇಗೆ ನೀವು ಮಾಡಿದ್ರಿ ಅಂತೇಳಿ. ಹೇಗೆ ನಮ್ಮ ಜಯರಾಮ್ ಶೆಟ್ಟರು ಕೇಳಿದ್ರು, ಯಾವ ಉದ್ದೇಶಕ್ಕೋಸ್ಕರ ಇದನ್ನು, ಯಾವ ಮೋಟಿವೇಶನ್ ಅಂಥೇಳಿ. ಸುಮಾರು ನಾವು 15 ವರ್ಷದ ಹಿಂದೆ ಒಂದು 2-3 ಇಬ್ಬರು ಗಂಡಸರು ಒಂದು ಹೆಂಗಸರು, ಅಂದರೆ 1-2 ವರ್ಷದ ಅವಧಿಯಲ್ಲಿ ಸಿಕ್ಕಿ ಅವರನ್ನು ಯಾವುದಾದ್ರು ಒಂದು ಆಶ್ರಮಕ್ಕೆ ಸೇರಿಸಬೇಕು ಹಾಗೆ ಹೀಗೆ ಅಂತೇಳಿ ಹೇಳಿ ನಾವು ಆ ಕಡೆ ಈ ಕಡೆ ಇದು ಮಾಡುವಾಗ 3-4 ಕಡೆ ಆಶ್ರಮಕ್ಕೆ ಹೋದರೂ ಎಲ್ಲಿಯೂ ನಮಗೆ ಹಣ ಯಾವುದು ಡೊನೇಷನ್ ಇಲ್ಲದೆ ಯಾರೂ ತಗೊಳ್ಳಿಲ್ಲ. ಕಡೆಗೆ ಒಬ್ಬರು ಕಡಬ ಸೈಡಿಂದ ಒಬ್ಬರು ಬಂದಿದ್ದರು. ಅವರನ್ನು ಲಾಸ್ಟಿಗೆ ಎಲ್ಲೂ ಅವರನ್ನು ಸೇರಿಸ್ಲಿಕ್ಕೆ ಆಗದೆ ನಾವು ವೆಹಿಕಲ್ ಮಾಡ್ಕೊಂಡು ಹೋಗಿ ಅವರ ಮನೆಯನ್ನು ಹುಡ್ಕೊಂಡು ಹೋಗಿ ಅಲ್ಲಿ ಕಡಪದಲ್ಲಿ ಬಿಟ್ಟು ಬಂತು. ಅದಾದಮೇಲೆ ನನ್ನ ಪತ್ನಿ ಗೀತಾ ನನ್ನ ಹತ್ರ ಸ್ಟಾರ್ಟ್ ಮಾಡಿದರು, ಎಲ್ಲಾದರೂ ನಾವೊಂದು ಇದು ಮಾಡುವ, ನಾವು ಮನೆ ಕಟ್ಟಿದ್ದೇವಲ್ಲ, ಹೇಗೋ ನಮ್ಮ ಮನೆಯ ಮೇಲ್ಗಡೆ ಕೆಳಗಡೆ ಬಾಡಿಗೆ ಕೊಡೋದ್ರ ಬದಲಿಗೆ ಇಲ್ಲಿ ಅನಾಥಾಶ್ರಮ ಮಾಡುವ, ಇಲ್ಲಿ ಒಂದು ಆಶ್ರಮ ಮಾಡುವ ಅಂತೇಳಿ. ಆದರೆ ಅದು ಕಷ್ಟ ಆಗಿ ಕಾಣಿಸುತ್ತೆ ಅನ್ನುವಂಥ ಉದ್ದೇಶಕ್ಕೆ ಅದು ಬೇಡ ಅಂತೇಳಿ, ಯಾಕಂದರೆ ನಾವು ಮನೆಯಲ್ಲಿ ಅದನ್ನೆಲ್ಲ ಮಾಡ್ಕೊಂಡು ಹೋಗೋದು ಬೇಡ ಅಂತೇಳಿ. ಆವಾಗ ಇಲ್ಲಿ ನಾವು ಲಯನ್ಸ್ನಲ್ಲಿ ಎಲ್ಲ ಇದು ಮಾಡ್ಕೊಂಡಿತ್ತು. ಆವಾಗ ನಮಗೆ ಲಯನ್ಸಲ್ಲಿ ಇವಳಿಗೆ ಒಂದು ಲಯನೆಸ್ ಒಂದು ಹೆಂಗಸರ ಗ್ರೂಪಿನ ಪ್ರತಿನಿಧಿಯಾಗಿ 4 ಜಿಲ್ಲೆಯ ಒಂದು ಇದಿತ್ತು. ಆ ಸಮಯದಲ್ಲಿ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೆ ನಾವು ಜಾಗವನ್ನು ಹುಡುಕ್ತಾ ಇರುವಾಗ ಇಲ್ಲಿ ನಮ್ಮೆಲ್ಲರ ಸ್ನೇಹಿತರು ಹೌದು, ಅವರೊಂದು ಜಾಗ ಕೊಡ್ತೇವೆ ಅಂತೇಳಿ ಹೇಳಿದರು. ಆವಾಗ ಇಲ್ಲಿ ಜಾಗ ನೋಡಿ ಇಲ್ಲಿ ಬಂತು. ಅದಾದ ಮೇಲೆ ನಡೆದಿರುವಂಥ ಕಥೆಗಳು ತುಂಬ ಇದೆ, ಅದು ಇಲ್ಲಿಗೆ ನಾನು ಹೇಳುವಂಥದ್ದು ಸರಿಯಲ್ಲ, ಹೇಳೋದು ಇಲ್ಲ. ಆ ಒಂದು ಇದರಲ್ಲಿ ನಾವು ಇಲ್ಲಿ ಪ್ರಾರಂಭ ಮಾಡುವಾಗ ನಮ್ಮ ಉದ್ದೇಶ ಒಂದೇ ಇತ್ತು, ಕೆಳಗಡೆ ಪೋರ್ಷನ್, ಈ ಪೋರ್ಷನ್ನು ಖಾಲಿ ಯಾರೂ ಇಲ್ಲದ ನಿರ್ಗತಿಕ ಅಂದರೆ ಡೆಸ್ಟಿಟ್ಯೂಟ್ ಹೋಮ್, ಅದನ್ನು ಯಾರೂ ಇಲ್ಲದವರನ್ನು ನೋಡ್ಕೊಳ್ಳಿಕ್ಕೆ ಹೆಂಗಸರಿಗೆ ಅಂತೇಳಿ ಈ ಮೇಲ್ಗಡೆ ಪೋರ್ಷನನ್ನು ಮಕ್ಕಳಿಗೆ, ಯಾರೂ ಇಲ್ಲದ ಅನಾಥ ಮಕ್ಕಳಿಗೆ ಅಂತೇಳಿ ನಾವು ಪ್ರಾರಂಭ ಮಾಡಬೇಕು ಅಂತೇಳಿ ಉದ್ದೇಶದಿಂದ ಮಾಡಿದ್ದು. ಹಾಗಾಗಿ ನಾವು ಇಲ್ಲಿ ಅದನ್ನು ಯಾವುದೂ ಮಾಡಿರಲಿಲ್ಲ. ಅದು ಮಾಡಿ ಇನಾಗ್ರೇಷನ್ ಎಲ್ಲ ಆಯಿತು. ಇನಾಗ್ರೇಷನ್ ಆದ ಮೇಲೆ ನಮಗೆ ಈ ರಾಮಕೃಷ್ಣ ಇದರಲ್ಲಿ ಒಂದು ಮಗು ತಪ್ಪಿಸಿ ಹೋಗಿದ್ದು, ಅಲ್ಲಿ ಆಗಿದ್ದ ಕಷ್ಟ, ಇದನ್ನೆಲ್ಲ ನೋಡಿ ನಾವು ಇನ್ನೊಂದು ಕಷ್ಟಕ್ಕೆ ಬೀಳೋದು ಬೇಡ ಅಂತೇಳಿ ಉದ್ದೇಶದಿಂದ ಆ ಮಕ್ಕಳದನ್ನು ಕ್ಯಾನ್ಸಲ್ ಮಾಡಿ 2 ನಾವು ಹೆಂಗಸರಿಗೆ ಅಂತೇಳಿ 2 ಮೇಲೆ ಕೆಳಗೆ ಎಲ್ಲ ಇದು ಮಾಡಿದ್ದೇವೆ. ನಮ್ಮದು ಇಲ್ಲಿ ಅನಾಥಾಶ್ರಮದಲ್ಲಿ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಅವರಿಗೆ ಗಂಡ ಮಕ್ಕಳು ಯಾರೂ ಇರಬಾರ್ದು, ಅಂಥವ್ರನ್ನ ಮಾತ್ರ ನಾವು ತಗೊಳ್ಳುವಂಥದ್ದು. ಹೆಂಗಸರಿಗಾದರೆ, ಗಂಡಸರಿಗಾದರೆ ಅವರಿಗೆ ಹೆಂಡತಿ ಮತ್ತು ಮಕ್ಕಳು ಇರಬಾರ್ದು ಅಂತೇಳಿ ಆ ಒಂದು ಇದರಲ್ಲಿ ನಾವು ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಇದನ್ನು ಪ್ರಾರಂಭ ಮಾಡಿಸ್ತು. ಆವಾಗ ಇಲ್ಲಿ ಲಲಿತಾ ಶೆಟ್ಟಿ ಅಂತೇಳಿ ಇವತ್ತು ಇದ್ದಾರೆ, ಅವರು ಈ ಆಶ್ರಮವನ್ನು ಉದ್ಘಾಟನೆ ಮಾಡಿದವರು. ಅಂದರೆ ಉದ್ಘಾಟನೆ ಮಾಡಿದ್ದು ಖಾದರ್, ಆವಾಗ ಫಸ್ಟ್ ಮಿನಿಸ್ಟ್ರಾಗಿ ಅವರಿಗೆ ಇದಾಗಿದ್ದು. ಆದರೆ ಇದರಲ್ಲಿ ನಮ್ಮ ಇನಾಗ್ರೇಷನ್ ಆಗಿ ಬಂದಿರುವಂಥದ್ದು ಅವರು ಲಲಿತಾ ಶೆಟ್ಟಿ ಅಂತೇಳಿ, ಅವರು ಇವತ್ತು ಇದ್ದಾರೆ. ಹಾಗೆ ಅವರ ಕೈಯಿಂದ ಈ ಉದ್ಘಾಟನೆಗೊಂಡು ಇವತ್ತಿಗೆ 13 ವರ್ಷ ಆಯಿತು. 17 ಜನರು ಮರಣಗೊಂಡಿದ್ದಾರೆ. ಅದರಲ್ಲಿ 14 ಜನರದ ಕಾರ್ಯಕ್ರಮ ನಾವೇ ಮಾಡಿದ್ದೇವೆ. 3 ಜನರದ್ದು ಮಾತ್ರ ಅವರ ದೂರದ
ಸಂಬಂಧಿಕರು ಬಂದು ತೊಗೊಂಡೋಗಿದ್ದಾರೆ ಬಾಡಿಯನ್ನು. ಇದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು 100ಕ್ಕೆ 100 ಯಾರು ಇಲ್ಲದವ್ರನ್ನ ಮಾತ್ರ ನೋಡ್ಕೊಳ್ಳುತ್ತಿರುವಂಥ ಒಂದು ಅನಾಥಾಶ್ರಮ. ನಾವು ಯಾರಾದರೂ ಕೇಳಿದ್ರೆ ಇದು ವೃದ್ಧಾಶ್ರಮ, ಇದು ಖಂಡಿತ ವೃದ್ಧಾಶ್ರಮ ಅಲ್ಲ, ಇದು ಅನಾಥಾಶ್ರಮ ಅಂತೇಳಿ ನಾವು ಹೇಳುವಂಥದ್ದು. ಯಾಕಂದರೆ ವೃದ್ಧಾಶ್ರಮ ಅಂತ ಹೇಳಿದರೆ ಅಲ್ಲಿ ನಾವು ಡೊನೇಷನ್ ತಗೊಳ್ಬೋದು, ಹಣ ತಗೊಂಡು ಅವರನ್ನು ನೋಡ್ಕೊಳ್ಬೋದು. ಆದರೆ ಇದು ಆ ರೀತಿಯಲ್ಲಿ ಇಲ್ಲ. ಇದು ಈ ಪರಿಸರದಲ್ಲಿ ನಮಗೆ ಇದು ಮಾಡಲಿಕ್ಕೆ ಊರಿನವರ ಸಹಕಾರ ತುಂಬ ಇತ್ತು. ಯಾಕಂತ ಹೇಳಿದರೆ ನಾವು ಲಯನ್ಸಿಂದ ಮಾಡಬೇಕು ಅಂತೇಳಿ ಉದ್ದೇಶದಿಂದ ಮಾಡ್ತು, ಆದರೆ ನಮ್ಗೆ ಅಲ್ಲಿ ಹಣದ ಇದು ಆಗಲಿಲ್ಲ. ಮತ್ತು ಅವರು ಅದನ್ನು ಕಂಟಿನ್ಯೂಷನ್ ಲಯನ್ಸಿಂದ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಆಯಿತು. ಹಾಗಾಗಿ ನಾವು ನಮ್ಮ ಟ್ರಸ್ಟಿಂದನೇ, ನಾನು, ನನ್ನ ಹೆಂಡತಿ ಮತ್ತು ಅತ್ತೆ 3 ಟ್ರಸ್ಟಿಗಳು, ಮತ್ತೆ 3 ಜನ ಬೇರೆಯವರಿದ್ದಾರೆ. ಹಾಗೆ ಒಟ್ಟು 6 ಜನ ಸೇರಿ ನಡೆಸ್ತಾ ಇದ್ದೇವೆ. ನಮ್ಮ ಉದ್ದೇಶ ಏನಿತ್ತು, ನಾವೆಲ್ಲ ಪ್ಲ್ಯಾನ್ ಮಾಡಿದ್ದು ಅಂತ ಹೇಳಿದ್ರೆ ಒಬ್ಬೊಬ್ಬರು ಒಂದು 50 ಜನರನ್ನು ಒಂದು ದಿನದ ಊಟದ ವ್ಯವಸ್ಥೆ ಅವ್ರು ಮಾಡಿದರೆ ಒಬ್ಬೊಬ್ಬ ಟ್ರಸ್ಟಿಗಳು ಒಂದು 300 ಊಟ ಆಗುತ್ತೆ. 300 ಊಟದ ವ್ಯವಸ್ಥೆ ಆದರೆ ಆಶ್ರಮ ನಡೆಸ್ಕೊಂಡು ಹೋಗ್ಬೋದು ಅಂಥೇಳಿ ಅದನ್ನು ನಾವು ಎಣಿಸ್ಕೊಂಡು ಮಾಡಿದಾಗ ಲಾಸ್ಟಿಗೆ ನಮಗೆ ಒಂದು 10 ಊಟ 25 ಊಟನ ನಮ್ಗೆ ವರ್ಷಕ್ಕೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಒಂದು 7-8 ವರ್ಷ ಭಾಳಷ್ಟು ಕಷ್ಟಪಡಬೇಕಾಯಿತು. ಆದರೆ ಈಗ ದೇವರ ದಯದಿಂದ ಊಟ ಹೊರಗಡೆಯಿಂದ ಬರ್ತಾ ಇದೆ. ಆ ರೀತಿಯಲ್ಲಿ ಬಂದು ಯಾರಾತ ನಡೀತಾ ಇದೆ. ಆದರೆ ಖಂಡಿತವಾಗಿ ಹೇಳ್ತಾ ಇದ್ದಾನೆ, ಇದು ನಾನಾಗಲಿ ಅಥವಾ ನನ್ನ ಪತ್ನಿ ಅಥವಾ ನಾವು ಯಾರು ಮಾಡಿದ್ದಲ್ಲ, ಇದು ನಡೀತಿರುವಂಥದ್ದು ಕೇವಲ ದೇವರ ಆಶೀರ್ವಾದ ಮತ್ತು ಎಲ್ಲ ಮಾತೆಯರ ಆಶೀರ್ವಾದದಿಂದ. ಇವತ್ತು ಈ ಅಮ್ಮಂದಿರು, ಇವತ್ತು ನನ್ನ ಸಿಬ್ಬಂದಿ ವರ್ಗದವರು ನಾನು ಹೇಳೋದು ಅಷ್ಟೇ, ಇವತ್ತು ಈ ಆಶ್ರಮ ಇರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಈ ಅಮ್ಮಂದಿರು. ಅವರನ್ನು ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ನಮ್ಗೆ, ಯಾಕಂದರೆ ಅವರಿಲ್ಲ ನಮ್ಗೆ ಆಶ್ರಮ ಬೇಡ, ಯಾರಿಗೂ ಉದ್ಯೋಗವೂ ಇಲ್ಲ, ಇಲ್ಲಿ ಯಾರಿಗೂ ಇಲ್ಲಿ ಬರುವಂಥ ಕೆಲಸನೂ ಇಲ್ಲ. ಹಾಗಾಗಿ ಅವರನ್ನೇ ಮುಖ್ಯವಾಗಿ ಇಟ್ಕೊಳ್ಬೇಕು ಮತ್ತು ಇದನ್ನು ಒಂದು ಸ್ವಚ್ಛವಾಗಿ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಉದ್ದೇಶ. ಆದರೆ ನಮ್ಮನ್ನು ನಾವು ಬೆನ್ನಿಗೆ ನಮ್ಮ ತಟ್ಟು ಪ್ರಯೋಜನ ಇಲ್ಲ. ಆದರೆ ಇವತ್ತಿಗೂ ಈ 13 ವರ್ಷದಿಂದ ನಮ್ಮ ಆಶ್ರಮಕ್ಕೆ ಬಂದವರು ಯಾರು ಒಂದು ನೀಟಾಗಿದೆ ಚೆನ್ನಾಗಿದೆ ಅಂತೇಳಿ ಹೇಳಿ ಹೋಗ್ತಾ ಇದ್ದಾರೆ, ನಮ್ಗೆ ಅಷ್ಟೇ ಬೇಕು. ಯಾಕಂದರೆ ನಾವು ಎಲ್ಲರೂ ಅಷ್ಟೇ, ಅಮ್ಮಂದಿರು ಅವರವರ ರೂಮ್ಗಳನ್ನು ಅವ್ರು ಕ್ಲೀನ್ ಮಾಡ್ಕೊಳ್ತಾರೆ, ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ. ಮತ್ತು ಇದು ಒಂದೊಂದು ರೂಮ್ನಲ್ಲಿ 2 ಬಾತ್ರೂಮ್ ಇಟ್ಟಿದ್ದೇವೆ, ಯಾಕಂದರೆ ಯಾರಿಗೂ ತೊಂದರೆ ಆಗಬಾರ್ದು ಅಂತೇಳಿ. ಪ್ರತಿಯೊಬ್ಬರಿಗೂ ಅದೊಂದು ಕಾಟು ಮತ್ತು ಅವರಿಗೆ ಬಟ್ಟೆ ಇಟ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿ ಆ ರೀತಿಯಲ್ಲಿ ನಡೀತಾ ಇದೆ. ನಮಗೆ ನಾವು ಆಶ್ರಮ ಮಾಡಿದಾಗ ಕೆಲವು ಟೀಕೆ ಟಿಪ್ಪಣಿಗಳು ಬಂದಿತ್ತು. ಇದೇನ್ರಿ 3 ಸ್ಟಾರ್ ಹೋಟೆಲ್ ಆಗಿ ಮಾಡಿದ್ದಾರೆ, ಬೇಕಾದ ಎಲ್ಲರಿಗೂ ಅಷ್ಟು ರೂಮ್ ಇದೆ, ಆ ರೀತಿ ಈ ರೀತಿ ಮಾಡಿದ್ದಾರೆ ಅಂತೇಳಿ ಕೆಲವು ಇದೆಲ್ಲ ಬಂದಿತ್ತು. ಆದರೆ ನಾವು ಆ ಉದ್ದೇಶದಿಂದ ಮಾಡಿದ್ದಲ್ಲ, ನಾವು ಮಾಡಿದ್ದು ಇಲ್ಲಿ ಸ್ವಚ್ಛತೆ ಬೇಕು ಮತ್ತು ಅವರಿಗೆ ಬೇಕಾದ ವ್ಯವಸ್ಥೆಗಳು ಇರಲಿ ಅಂಥೇಳಿ. ಆ ರೀತಿಯಲ್ಲಿ ಅನಾಥಾಶ್ರಮವನ್ನು ಮಾಡಿ ಇವತ್ತು 13 ವರ್ಷದಿಂದ ನಿಮ್ಮೆಲ್ಲರ ಈಗ ನೀವು ಹೇಳಿದ್ರಿ, ನೀವೆಲ್ಲರೂ ಇಲ್ಲಿ ಬಂದು ನಿಮ್ಮ ಇವತ್ತಿನ ಒಂದು ಊಟದ ವ್ಯವಸ್ಥೆ ನೀವು ಈಗ ವೀರಾರಾಣಿ ಹಬ್ಬಕ್ಕೆ ಉತ್ಸವ ಸಮಿತಿಯಿಂದ ಆಗಿದೆ. ಹಾಗಾಗಿ ಇವತ್ತಿನ ನಮ್ಮ ಖರ್ಚುಗಳು ಇವತ್ತಿಗೆ ಇದಾಯಿತು. ಹಾಗೆ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಂದು ದಿನದ ಖರ್ಚು ಅಂತ ಹೇಳಿದರೆ 7,500 ರೂಪಾಯಿ ಈಗ ನಾವು ತಗೊಳ್ತಾ ಇದ್ದೇವೆ. ಅವರಿಗೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಆವಾಗ ಅವರ ಹೆಸರಿನಲ್ಲಿ ಪ್ರಾರ್ಥನೆಗಳನ್ನು ಮಾಡಿ ನಾವು ಇದನ್ನು ಮಾಡ್ತಾಯಿದ್ದೇವೆ. ಅಂದರೆ ಏನಾದರೂ ಅದರಲ್ಲಿ ಅಷ್ಟು ಖರ್ಚಲ್ಲಿ ಸ್ವಲ್ಪ ಉಳಿದದ್ದಿದ್ದರೆ ಅದು ಸಂಬಳ ಕೊಡಲಿಕ್ಕೆ ಆಗತ್ತೆ ಅಂತೇಳಿ. ಆದರೆ ಈಗ ಅಲ್ಲಿಂದ ಅಲ್ಲಿಗೆ ಮಾಡಿಕೊಂಡು ಸ್ವಲ್ಪ ಏನಾದರೂ ಒಂದು, ಆದರೆ ಮೊದಲನ ರೀತಿಯ ಕಷ್ಟಗಳಿಲ್ಲ, ನಡೀತಾ ಇದೆ. ಆದರೆ ನಮ್ಮ ಇನ್ನೊಂದು ಉದ್ದೇಶ ಏನಿದೆ ಅಂತ ಹೇಳಿದರೆ, ಹೆದರಿಕೆ ಇದೆ ನನಗೆ. ನನ್ನ ಕಾಲದ ನಂತರ ಇದು ಮತ್ತೆ ಪುನಃ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಇಲ್ಲಿ ಕೆಲವು ಆಶ್ರಮಗಳು ಅವರ ಟೈಮ್ನಲ್ಲಿ ಅದು ಅನಾಥಾಶ್ರಮ ಇದ್ದಿದ್ದು ಪ್ರಾರಂಭಗೊಂಡು ಲಾಸ್ಟಿಗೆ ಅದು ವೃದ್ಧಾಶ್ರಮಕ್ಕೆ ಕನ್ವರ್ಟ್ ಆಗಿ ಎಷ್ಟೋ ಆಗಿದೆ. ಯಾಕಂತ ಹೇಳಿದ್ರೆ ಮತ್ತೆ ನಡೆಸುವವರಿಗೆ ಅದು ಆಗೋದಿಲ್ಲ. ಹಾಗಾಗಿ ನಮಗೊಂದು ಈ ಕಾರ್ಪೊರೇಟ್ ಫಂಡು ಅಂಥದ್ದು ಏನಾದರೂ ಆಗಿ ಇದೊಂದು ಇದಕ್ಕೆ ಬಲವಾದ ಬುನಾದಿ ಆಗಬೇಕು ಅನ್ನುವಂಥ ಉದ್ದೇಶ ಇದೆ. ಅದನ್ನು ಮಾಡಲಿಕ್ಕೆ ಪಟ್ಟಾಗ ಈ ಒಂದು ಕೆಲಸ ಮಾಡುವಾಗ ಇನ್ನೊಬ್ಬರು ಕಾಲು ಎಳೆಯೋರು ಇದು ತುಂಬ ಜನ ಇರ್ತಾರೆ. ಆ ರೀತಿಯಲ್ಲಿ ಕೆಲವು ತೊಡರುಗಳಿಂದ ಏನೂ ಮಾಡಲಿಕ್ಕಾಗಲಿಲ್ಲ. ನಮಗೆ ಒಳ್ಳೆಯ ಸಹಕಾರವನ್ನು ಜನರು, ನಿಮ್ಮೆಲ್ಲರ ಆಶೀರ್ವಾದ, ದೇವರ ದಯದಿಂದ ಇದು ಇನ್ನೂ ಒಳ್ಳೆಯ ರೀತಿ ನಡೀಲಿ. ನಿಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು
ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂಥ ವೀರರಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಎಲ್ಲ ಸದಸ್ಯರಿಗೆ ನಮ್ಮ ಅಮ್ಮಂದಿರು ಮತ್ತು ಅಣ್ಣಂದಿರ ಪರವಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈಗ ದಿನಕರ್ ಒಳ್ಳಾಡ್ರು ಇವತ್ತಲ್ಲ, ನನಗೊಂದು 25 ವರ್ಷದಿಂದನೂ ಗುರ್ತಿತ್ತು. ಆದರೆ ಈ ಒಂದು ಇದರಲ್ಲಿ ನನಗೆ ಇವತ್ತು ಅವ್ರು ಬಂದಿರೋದು ಫಸ್ಟು ನಮ್ಮ ಇಲ್ಲಿ ಆಶ್ರಮಕ್ಕೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದು ಸದಾಶಿವ ಒಳ್ಳಾಡ್ರು ಭಾಳಷ್ಟು ಒಳ್ಳೆಯ ಮಾತುಗಳನ್ನ ಆಡಿ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅವರಿಗೂ ನನ್ನ ಕೃತಜ್ಞತೆಗಳು. ಹಾಗೆ ನಮ್ಮ ಅಕ್ಕ ಸಾಯಿಕೀರ್ತ ಅವರು ಭಾಳಷ್ಟು ಒಳ್ಳೆಯ ಈ ನಮ್ಮ ಆಟಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅದ್ರ ಬಗ್ಗೆ ಹೇಗೆ ಅದ್ರ ಬಗ್ಗೆ ಹೇಳಿದ್ದಾರೆ. ಅವರಿಗೂ ನನ್ನ ಆಶ್ರಮದ ಪರವಾಗಿ ಮತ್ತು ನಮ್ಮ ಎಲ್ಲ ಟ್ರಸ್ಟಿಗಳ ಪರವಾಗಿ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಹಿರಿಯಣ್ಣ ಜಯರಾಮ್ ಶೆಟ್ಟರು ಅವ್ರ ಹತ್ರ ಒಂದು ಮಾತಾಡಿದೆ. ನೀವೊಂದು 15 ವರ್ಷದ ಹಿಂದೆ 25 ವರ್ಷ ಹಿಂದೆ MLA ಆಗಿದ್ರಿ, ಈಗಲೂ ಇದ್ದಿದ್ರೆ ನಿಮ್ಮಿಂದ ಏನಾದರೂ ನಾನು ಫಲಾಪೇಕ್ಷೆಯನ್ನು ಕೇಳ್ಬೋದಿತ್ತು ಅಂತೇಳಿ. ಹಾಗೆ ಅಂದರೆ ಬಂದು ಏನಾದರೂ ನಮಗೊಂದು ಅವರ ನಿಧಿಯಿಂದ ಏನಾದರೂ ಅಂದರೆ ಈಗ ನಾನು ಕೇಳ್ತಾ ಇರೋದಂದರೆ ನಮಗೆ ಕಾರ್ಪೊರೇಟ್ ಫಂಡ್ ಬೇಕು. ನಮಗೆ ಮುಂದೆ ನಾವು ಮನುಷ್ಯರು ಯಾರು ಶಾಶ್ವತ ಅಲ್ಲ, ನಮ್ಮ ಕಾಲದ ನಂತರ ಏನಾದರೂ ಆಗಬೇಕು ಅನ್ನುವಂಥದ್ದಕ್ಕೆ. ಹಾಗಾಗಿ ಅದನ್ನು ಕೇಳಿಕೊಂಡು ಈ ಆಶ್ರಮಕ್ಕೆ ಬಂದು ನಿಮ್ಮೆಲ್ಲರ ಸಹಕಾರ ಮಾಡಿದ ಈ ಪತ್ರಿಕಾ ಮಾಧ್ಯಮದವರು ಇದ್ದೀರಿ. ಅಂದರೆ ನಮಗಿಲ್ಲಿ ಏನಾಗಿದೆ, ನಮ್ಮ ಡ್ರಾಬ್ಯಾಕ್ ಏನಾಗಿದೆ ಅಂತ ಹೇಳಿದ್ರೆ ಮೇಯ್ನ್ ನಮ್ಮದು ಒಳಗಡೆ ಎಲ್ಲೂ ಯಾರಿಗೂ ನಮ್ಮ ಮಂಗಳೂರಿನಲ್ಲಿದ್ದವರಿಗೆ ಅಥವಾ ಇಲ್ಲಿ ಇದ್ದವ್ರಿಗೆ ಯಾರಿಗೂ ನಮ್ಮ ಆಶ್ರಮ ಎಲ್ಲಿದೆ ಅಂಥೇಳಿ ಈ ಪೇಪರ್ನವರು ಅಥವಾ ಯೂಟ್ಯೂಬು ಅಂಥದ್ರಲ್ಲಿ ಇನ್ಸ್ಟಾಗ್ರಾಮ್ ಇಂಥದ್ರಲ್ಲಿ ಯಾರಾದರೂ ಬಂದು ಪ್ರಚಾರ ಆಗಬೇಕು ಮತ್ತಿಲ್ಲ ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ. ಆ ಒಂದು ಇದಕ್ಕೆ ನಿಮ್ಮಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ನನ್ನ ಕಳಕಳಿಯ ವಿನಂತಿ, ದಯವಿಟ್ಟು ನಮ್ಮ ಆಶ್ರಮದ ಬಗ್ಗೆ ಅಂದರೆ ಯಾರಾದರೂ ಗತಿ ಇಲ್ಲದವರು ಇದ್ದದಿದ್ದರೆ, ನಿರ್ಗತಿಕರಿದ್ದದಿದ್ದರೆ ಅವರನ್ನು ಇಲ್ಲಿಗೆ ಕಳಿಸುವ ಬಗ್ಗೆ. ಯಾಕಂದರೆ ಈಗ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇಲ್ಲಿ ಒಂದು ಅನಾಥಾಶ್ರಮ ಇದೆ ಅಂಥೇಳಿ. ಅದು ಆಗಿದ್ದಿದ್ದರೆ ನಿಮ್ಮಿಂದಾಗಿ ಹೊರಗಡೆ ಜನರಿಗೆ, ಯಾಕಂದರೆ ಕೆಲವು ಸಲ ನೋಡಿದ್ದಾನೆ, ಕೆಲವು ಪೇಪರಲ್ಲಿ ಬಂದಾಗ ಎಲ್ಲೆಲ್ಲಿದ್ದೋ ಫೋನ್ ಬರುತ್ತೆ, ನಮ್ಮವರಿದ್ದಾರೆ ಅಲ್ಲಿ. ಈಗ ಅದೇ ರೀತಿಯಲ್ಲಿ ಎಷ್ಟೋ ಜನ ಬಂದಿದ್ದಾರೆ ಇಲ್ಲಿಗೆ ಅವರ ಪ್ರಚಾರದ ಪೇಪರ್ನವರ ಇದರಿಂದಾಗಿ. ಅದರಿಂದ ನೀವು ಒಂದು ಸೇವೆಯನ್ನು ಮಾಡಿದಾಗತ್ತೆ. ಆ ರೀತಿಯಲ್ಲಿ ನೀವು ಒಂದು ಸ್ವಲ್ಪ ಹೇಳಿ ಪೇಪರ್ನಲ್ಲಿ ಇದರಲ್ಲಿ ಕೊಡಿ ಅಂತೇಳಿ ನಿಮ್ಮಲ್ಲಿ ಕೇಳಿಕೊಂಡು, ಮಾಧ್ಯಮದವರನ್ನ ಕೇಳಿಕೊಂಡು, ಅಧ್ಯಕ್ಷತೆ ವಹಿಸಿದ ದಿನಕರ್ ಉಳ್ಳಾಳ್ ಇದು ಜಯರಾಮಣ್ಣನಿಗೆ ನನ್ನ ಧನ್ಯವಾದಗಳನ್ನ ಹೇಳಿ, ದಿನಕರ್ ಉಳ್ಳಾಳ್ ಮತ್ತು ನಿಮ್ಮೆಲ್ಲರಿಗೂ ಹೇಳಿ, ಇವತ್ತು ನಮ್ಮ ಲಯನ್ಸಿಂದ ನಮ್ಮ ಮಾಜಿ ಗವರ್ನರ್ ಪತ್ನಿ ದಿವ್ಯಾ ವಸಂತ್ ಶೆಟ್ಟಿ ಅವರು ಬಂದಿದ್ದಾರೆ. ಹಾಗೆ ಕೇಳಿದರೆ ಎಲ್ಲೇನೋ ಬೈಠಕ್ ಏನೋ ಇದೆ ಅಂತ ಹೇಳಿದರೆ ಈಗ ಅವರಿಗೂ ನನ್ನ ವಂದನೆಗಳನ್ನ ಸಲ್ಲಿಸಿ, ಎಲ್ಲರಿಗೂ ಅಮ್ಮಂದಿರಲ್ಲಿ ಕಳಕಳಿಯ ವಿನಂತಿ, ನೀವು ಅವ್ರು ಬಂದವರಲ್ಲಿ ಉತ್ತಮ ರೀತಿಯಲ್ಲಿ ಮಾತಾಡಿ ನಿಮ್ಮ ಏನೇ ಇದ್ದಿದ್ದು ನೀವು ಅವ್ರ ಹತ್ರ ಶೇರ್ ಮಾಡ್ಕೊಳ್ಬೋದು. ಬಂದಿರೋ ಹತ್ರ ಎಲ್ಲರ ಹತ್ರನೂ ನೀವು ಎಲ್ಲರೂ ಸಂತೋಷವಾಗಿ ಇವತ್ತಿನ ಈ ಆಟಿಯ ಒಂದು ದಿನದ ಕಾರ್ಯಕ್ರಮವನ್ನು ಭಾಗವಹಿಸಿ ಅಂತೇಳಿ ನಿಮ್ಮದು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದಾನೆ. ಅದಕ್ಕಿಂತ ಮೊದಲು ಈ ಆಶ್ರಮಕ್ಕೆ ನನಗೆ ಬೆಂಗಾವಲಾಗಿ ಈ ಆಶ್ರಮ ಇವತ್ತು ಇಲ್ಲಿ ಇಷ್ಟು ಚೆನ್ನಾಗಿ ನಡೀಲಿಕ್ಕೆ ಕಾರಣ ನಮ್ಮ ಅಣ್ಣ ಬಾಲಕೃಷ್ಣ ಪೂಜಾರ್. ಇಲ್ಲೇ ಕೆಳಗಡೆ ಅವರ ಮನೆ. ಈ ಬಿಲ್ಡಿಂಗನ್ನು ಈ ಕಟ್ಟಡ ಕಟ್ಟುವಾಗ ನನಗೆ ಬಂದು ಜಾಗ ತೋರಿಸಿದವರು ಅವರು. ಅವತ್ತಿಂದ ಇವತ್ತಿನವರೆಗೆ ನಾನು ಒಟ್ಟಿಗಿದ್ದಾರೆ. ಅವರಿಗೂ ನನಗೊಂದು ಅಗ್ರಿಮೆಂಟ್ ಇದೆ, ಯಾರಾದರೂ ಫಸ್ಟ್ ಯಾರು ಹೋಗ್ತಾರೆ ಅಲ್ಲಿವರೆಗೂ ಒಟ್ಟಿಗಿರಬೇಕು ಅಂತೇಳಿ. ಹಾಗಾಗಿ ಅವರು ಇಲ್ಲಿ ನಮ್ಮೊಟ್ಟಿಗೆ ಇದ್ದು ಅವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.